ಲೆವೆಲ್ಲಿಂದ ರಾಜ್ಯ ಮಟ್ಟಕ್ಕೆ ಏನು ಮುಟ್ಟಿದರೂ ನಿಜವಾಗ್ಲೂ ನಮಗೆ ಆ್ಯಸ್ ಎ ಸಂಸ್ಥೆ ಅಧ್ಯಕ್ಷರಾಗಿ ತುಂಬ ಸಂತೋಷ ಆಗ್ತಾಯಿದೆ. ನನ್ನ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಮುಟ್ಟಿದ್ರು ಅಂದರೆ ಸಾಮಾನ್ಯ ಮಾತಲ್ಲ. ಅವ್ರಿಗೇನು ಜಿಲ್ಲಾ ಲೆವೆಲ್ಲಾಗಿ ಏನೊಂದು ಮೆಡಲ್ ಕೊಡ್ತಾಯಿದ್ದೀವಿ, ಅದು ಮೆಡಲು ಬಂಗಾರದಿರ್ಬೋದು, ಬೆಳ್ಳಿದಿರ್ಬೋದು ಅಥವಾ ಕಂಚಿಂದೇ ಇರ್ಬೋದು. ಆದರೆ ಆ ಮೆಡಲಿಂದ ಏನವರು ಅವರ ಕಷ್ಟ, ಪರಿಶ್ರಮ ಮತ್ತು ಅದರ ಬೆವರಿನ ಒಂದು ಸಂಕೇತ ಅಂತ ಹೇಳ್ಬೋದು. ಆ ಬೆವರು ಕಷ್ಟಪಟ್ಟಾಗೆ ಅಂಥ ಮೆಡಲ್ಗಳು ಬರೋದು. ಇದು ಒಂದೇ ಅಲ್ಲ, ಪ್ರತಿಯೊಬ್ಬ ಮನುಷ್ಯ ಏನಾದರೂ ಒಂದು ಸಾಧನೆ ಮಾಡಬೇಕು ಅಥವಾ ಒಂದು ಲೆವೆಲಿಗೆ ಹೋಗ್ಬೇಕಂದ್ರೆ ಅದರಿಂದ ಕಠಿಣ ಪರಿಶ್ರಮ ಬೇಕಾಗುತ್ತೆ, ತಾಳ್ಮೆ ಬೇಕಾಗುತ್ತೆ, ದೇವರ ಆಶೀರ್ವಾದ ಬೇಕಾಗುತ್ತೆ. ಇಲ್ಲೆಲ್ಲ ಇದರಿಂದನೇ ಅದಕ್ಕಾಗಿದೆ. ನಾನು ಈ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಎಲ್ಲ ಉಪನ್ಯಾಸಕರು ಮತ್ತು ಫಿಸಿಕಲ್ ಡೈರೆಕ್ಟರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೀನಿ. ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಕೂಡ ಹೇಳ್ತಾ ಇದ್ದೀನಿ. ಮತ್ತು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಿಂದ ದೇಶ ಮಟ್ಟಕ್ಕೆ ಹೋಗಲಿ ಅಂತ ನಾನು ಅವರಿಗೆ ಆಶಯ ಮಾಡ್ತೀನಿ. ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ. ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಪ್ರತಿಯೊಬ್ಬ ಉಪನ್ಯಾಸಕರು ಮತ್ತು ಎಲ್ಲ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಕೂಡ ಪ್ರತಿ ಹಂತದಲ್ಲೂ ಪ್ರತಿ ಪ್ರೋತ್ಸಾಹ ನೀಡೋದ್ರ ಮೂಲಕ ಆ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾರ್ಟಿಸಿಪೇಟ್ ಮಾಡಿದರೂ ಕೂಡ ಸಂಸ್ಥೆಯ ಬೆನ್ನೆಲುಬಾಗಿ ನಿಂತು ಕಾರ್ಯನಿರ್ವಹಿಸ್ತದೆ. ಮತ್ತು ನಾವೆಲ್ಲ ಬೋಧಕೇತರ ಸಿಬ್ಬಂದಿಯವರ ಆ ಮಕ್ಕಳಿಗೆ ಪ್ರೋತ್ಸಾಹದಾಯಕವಾಗಿ ನಿಂತ್ಕೊಳ್ತೀವಿ ಅಂತ ಈ ಮೂಲಕ ಹೇಳೋದಕ್ಕೆ ಇಚ್ಛಪಡ್ತೀನಿ. ಇಲ್ಲೂ ಕೂಡ ಮೇಡಮ್ ಅವ್ರಿಗೆ ಹೇಳಿದೆ ನಾನು, ಮೇಡಮ್ ಭಯ ಆಗುತ್ತೆ ಮೇಡಮ್ ಹೆಂಗ ಅಂತ ಎಲ್ಲ ಕೇಳಿದೆ. ಅವ್ರು ಹೇಳ್ಕೊಟ್ರು ಈ ಥರ ಮಾಡಬೇಕು, ಈ ಥರ ಎಲ್ಲ ಹೇಳ್ಬೇಕು. ಅಲ್ಲಿ ವಿರೋಧ ಪಕ್ಷದವರು ಇರ್ತಾರೆ, ಆಡಳಿತ ಪಕ್ಷದವರು ಇರ್ತಾರೆ, ನೀನು ಯಾವ ಕಡೆ ಮಾತಾಡ್ತಿ ಆ ಕಡೆ ಹೋಗು ಅಂತ ಹೇಳಿದ್ರು. ಅವರೊಂದು ಸಪೋರ್ಟಿಂದ ನಾನು ರಾಜ್ಯ ಮಟ್ಟಕ್ಕೆ ಸರ್. ಇದಕ್ಕೆಲ್ಲ ಪ್ರೇರಣೆ ಯಾರು? ಇದಕ್ಕೆ ಪ್ರಿನ್ಸಿಪಲ್ ಸರ್ ಮತ್ತು ಸ್ನೇಹ ಮೇಡಮ್ರವರು ಎಲ್ಲ ಲೆಕ್ಚರ್ಸ್ ಕೂಡ ಸಹಾಯ ಮಾಡಿದ್ದಾರೆ ಸರ್. ರಾಷ್ಟ್ರ ಮಟ್ಟದಲ್ಲೂ ಗೆದ್ದಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸರ್. ನಮ್ಮ ಮೇಡಮ್ರವರು ನಮ್ಗೆ ಬಹಳಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ.